ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳಾದಮೇಲೆ ನಾನು ಮತ್ತೆ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸೊ ನನ್ನ 1 ವರ್ಷದ ಜರ್ನಿಲಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ವೀಡಿಯೋ ಮಾಡ್ತಾ ಇರೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಗೈಸ್, ಎಲ್ಲರಿಗೂ ಕೂಡ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಎಲ್ಲ ಲೇಡೀಸ್ಗೆ ಒಂದು ಇಂಪಾರ್ಟೆಂಟ್ ಟೈಮ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅದರಲ್ಲಿ ಅವರು ಯಾವಾಗ ಕನ್ಸೀವ್ ಆಗದೆ ಅಂತ ಗೊತ್ತಾದಾಗಿಂದ ಅಪ್ ಟು ಡೆಲಿವರಿ ಟೈಮ್ ತನಕ ಒಂದೊಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ನನಗೂ ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ನಿಮಗೂ ಕೂಡ ಈ ಥರ ಇನ್ ಕೇಸ್ ಆದರೆ ಯಾವ ರೀತಿ ಅದನ್ನು ನಾವು ಸರಿಪಡ್ಕೊಬೇಕು ಅಥವಾ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಬರ್ತೀನಿ. ಸೊ ನಂದು ಜೆಸ್ಪಿ ಪ್ರೆಗ್ನೆಂಟಲ್ಲಿ ಬಂದು ನನಗೆ 3rd ಮಂತ್ ಸ್ಕ್ಯಾನಿಂಗಲ್ಲಿ ಎಲ್ಲ ಆಲ್ಮೋಸ್ಟ್ ನಾರ್ಮಲ್ಲೇ ಇತ್ತು. ಸೊ ಡಬಲ್ ಮಾರ್ಕರ್ ಎಲ್ಲ ಮಾಡಿಸಿದ್ರು, ಎಲ್ಲದರಲ್ಲೂ ನಾರ್ಮಲ್ಲೇ ಇತ್ತು. ಸೊ ನಾವು ತುಂಬ ಖುಷಿಯಿಂದ ಇದ್ವಿ. ಬೇಬಿ ಮೂಮೆಂಟ್ಸು ಅವಾಗ ತಾನೇ ಸ್ಟಾರ್ಟ್ ಆಗ್ತಾ ಬರುತ್ತೆ. ಅಪ್ ಟು 5 ಮಂತ್ಸ್ ತನಕ ನಮಗೆ ಸ್ವಲ್ಪ ಸ್ವಲ್ಪ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಸೊ 5 ಮಂತ್ ಆದಮೇಲೆ ನಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಅಥವಾ ನಾನು ಅಂದ್ಕೊಂಡಿರೋ ಪ್ರಕಾರ ನಮ್ಮದು ಪ್ರೆಗ್ನೆನ್ಸಿ ಜರ್ನಿ ಆ್ಯಕ್ಚುಲಾಗಿ ನಾವು ಬೇಬಿದು ಸೌಂಡ್ ಇರ್ಬೋದು, ಅದು ಡಬ್ ಡುಬ್ ಅನ್ನತ್ತಲ್ಲ ಅದು ಮಾಡೋದಿರ್ಬೋದು ಅಥವಾ ಅದು ಮೂಮೆಂಟ್ಸ್ ಇರ್ಬೋದು, ನಾವು ಕೇಳೋದು 5 ಮಂತಿಂದ. ಸೊ ಇದು ಒಂಥರ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ 5 ಮಂತ್ ಪ್ರೆಗ್ನೆನ್ಸಿಲಿ ಅನಾಮಲಿ ಸ್ಕ್ಯಾನಿಂಗ್ ಮಾಡಿಸಿರ್ತೀರ. ಕೆಲವರಿಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿರುತ್ತೆ, ಕೆಲವರಿಗೆ ಒಂದು ಸ್ವಲ್ಪ ಕೆಟ್ಟ ಅನುಭವ ಬಂದಿರುತ್ತೆ. ಸೊ ಯಾರೆಲ್ಲ ಪ್ರೆಸೆಂಟ್ 5 ಮಂತ್ಸ್ ಇದ್ದೀರಾ, ಸೊ ಅಂಥವ್ರಿಗಾಗಿ ಈ ವಿಡಿಯೋ. ಸೊ ನೀವು ಕೂಡ ತುಂಬ ಕೇರ್ ಆಗಿರಿ ಅಂತ ಹೇಳ್ತಾ ಇರ್ತೀನಿ. ಏಕೆಂದರೆ ನಮಗೆ ಡಬಲ್ ಮಾರ್ಕರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು ಮಗುದು. ಹಾಗೆ ಇನ್ನು 5 ಮಂತ್ ಸ್ಕ್ಯಾನಿಂಗಲ್ಲಿ ನಾವು ತುಂಬ ಖುಷಿಯಿಂದ ತುಂಬ ಎಕ್ಸೈಟ್ಮೆಂಟಿಂದ ಹೋದ್ವಿ. ಏಕೆಂದರೆ ಮಗುದು ಹಾರ್ಟ್ ಬೀಟ್ ನಮಗೆ ಕೇಳಿಸ್ತಾರೆ ಅಂತ. ಸೊ ನಮಗೂ ತುಂಬ ಖುಷಿ ಆಯಿತು ಅಂತ ಹೇಳಿ ನಾವು ಕೂಡ 5 ಮಂತ್ ಸ್ಕ್ಯಾನಿಂಗಿಗೆ ತುಂಬ ಖುಷಿಯಿಂದ ನನ್ನ ಫ್ರೆಂಡ್ ಮನೆ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ನಾನು ಸಂಜೆ 6:30 ಹಂಗೆ ಸ್ಕ್ಯಾನಿಂಗಿಗೆ ಅಂತ ಹೋದೆ. ಸೊ ಆವಾಗ ಹೋಗಿದ್ದ ಸಂದರ್ಭದಲ್ಲಿ ನಾನು ಒಬ್ಬಳೇ ಇದ್ದಿದ್ದು. ಸೊ ಇದು ನನಗೆ ನಮ್ಮ ಜೆಸ್ವಿ ಪ್ರೆಗ್ನೆನ್ಸಿಲಿ ಆದಂಥ ಒಂದು ಬ್ಯಾಡ್ ಅಂದರೆ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈ ಹಿಂದೆ ನನ್ನ 5 ಮಂತ್ ಜೆಸ್ವಿಗಿಂತ ಬಿಫೋರ್ ಪ್ರೆಗ್ನೆನ್ಸಿಲಿ 5 ಮಂತ್ ಸ್ಕ್ಯಾನಿಂಗ್ ನಂಗೆ ತುಂಬ ಖುಷಿ ಕೊಟ್ಟು. ಮಗುದ ಹಾರ್ಟ್ ಬೀಟ್ ಕೇಳಿದ್ವಿ, ಅದು ಮೂಮೆಂಟ್ಸ್ ನೋಡಿದ್ವಿ, ಹ್ಯಾಂಡ್ಸ್ ಎಲ್ಲ ತೋರಿಸಿದ್ರೆ ತುಂಬ ಖುಷಿ ಇತ್ತು. ಬಟ್ ನಮ್ಮ ಜೆಸ್ವಿದಲ್ಲಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ವಿ ಅದು ತಕ್ಕಂಗಿರಲಿಲ್ಲ. ಸೊ ಏನಾಯಿತು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಈಗ ಮೋಸ್ಟ್ ಆಫ್ ದ ಮಹಿಳೆಯರಲ್ಲಿ ಕಾಮನ್ ಆಗಿರೋದೇನು ಅಂತ ಹೇಳಿದ್ರೆ, ಹೊಟ್ಟೆ ಒಳಗಡೆ ಮಗು ಹಾರ್ಟ್ ಬೀಟ್ ಸರಿಯಾಗಿಲ್ಲ ಅಥವಾ ಹಾರ್ಟ್ ಸ್ಟ್ರೆಚ್ಚರ್ ಸರಿಯಾಗಿಲ್ಲ, ಇದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಬರ್ತಾ ಇದೆ. ಆಲ್ಮೋಸ್ಟ್ ನಮ್ಮ ಜೆಸ್ವಿದು ಈ ಎಂಥದ್ದು ಈ ಡೇಸ್ನ ಕಳೆದಾದ್ಮೇಲೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ನಮ್ಮ ಅಕ್ಕಪಕ್ಕದವ್ರು ಇರ್ಬೋದು ಅಥವಾ ಬೇರೆ ತುಂಬ ಜನದ ಹತ್ರ ಇದೊಂದು ಮೇಯ್ನ್ ಟಾಪಿಕ್ನ ಕೇಳಿಬಿಟ್ಟಿದ್ದೀನಿ. ಸೊ ಅದು ಬಂದು ಏನಪ್ಪ ಅಂತ ಹೇಳಿದ್ರೆ, ಸ್ಕ್ಯಾನಿಂಗ್ ಮಾಡಿದ್ರು. ನನ್ನ ಫ್ರೆಂಡ್ ಆಲ್ಮೋಸ್ಟ್ ಹೇಳಿದ್ಲು ನನಗೆ, ಮಗು ಫೇಸ್ ಹಿಂಗಿದ್ರೆ ಮೀನ್ಸ್ ಟಮ್ಮಿಯಿಂದ ಹಿಂಗಿದ್ರೆ ನಮ್ಗೆ ಹಾರ್ಟ್ ಬೀಟ್ ಕೇಳುತ್ತೆ, ಹಿಂಗಿದ್ರೆ ಕೇಳಲ್ಲ, ಆಗ ನೀನೇನು ವರಿ ಮಾಡ್ಕೊಬೇಡ ಅಂತ ಹೇಳಿದರು. ಸೊ ನಾನು ಕೂಡ ಹಾಗೆ ಇದ್ದೆ. ಸೊ ಇನ್ ಕೇಸ್ ನಿಮಗೂ ಆ ಟೈಮಲ್ಲಿ ಏನಾದರೂ ಹಾರ್ಟ್ ಬೀಟ್ನ ಚೆಕ್ ಮಾಡಬೇಕಾದ್ರೆ ಹಾರ್ಟ್ ಬೀಟ್ ಕೇಳ್ತಾ ಇಲ್ಲ ಅಂತ ತುಂಬ ನರ್ವಸ್ ಆಗಿಬಿಡಿ, ಅದು ಇನ್ನೂ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ನಮ್ಮ ಹೊಟ್ಟೆ ಒಳಗೆ ಒಂದು ಮಗು ಇರುತ್ತೆ, ಅದರಲ್ಲಿ ನಾವು ತುಂಬ ಸೀರಿಯಸ್ ಮಾಡಿದಾಗ BP ಹೈ ಅಥವಾ ಲೋ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ನೀವು ತುಂಬ ಕಾಮಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ನಾನು ನಾರ್ಮಲಾಗಿ ಹಂಗೆ ಅಂತಲೇ ತಿಳ್ಕೊಂಡಿದ್ದೆ. ಹಾಗೆ ಡಾಕ್ಟರು ಸ್ವಲ್ಪ ನೀರು ಕುಡಿದ್ಬಿಟ್ಟು ವಾಕ್ ಮಾಡಿ ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ನನಗೆ 2 ಸಲ ನೀರು ಕುಡಿದ್ಬಿಟ್ಟು ವಾಕ್ ಮಾಡಿದೆ. ಆವಾಗಲೂ ಕೂಡ ಏನೂ ಹೇಳಿಲ್ಲ. ದೆನ್ ಅವಾಗ ಹೇಳಿದ್ರು ಯಾರು ಬಂದಿದ್ದಾರೆ ಅಂತ. ಆ ಟೈಮಲ್ಲಿ ನನ್ನ ಜೊತೆ ಸುದಿ ಇರಲಿಲ್ಲ, ಆಫೀಸ್ ವಿಷಯವಾಗಿ ಹೋಗಿದ್ರು. ದೆನ್ ಬಂದಾದಮೇಲೆ ಡಾಕ್ಟರು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅದೇನಂತ ಹೇಳಿದರೆ, ಮಗುಗೆ ಹಾರ್ಟಲ್ಲಿ 2 ಹೋಲ್ ಇದೆ ಆ್ಯಂಡ್ ಹಾರ್ಟದು ಒಂದು ನರ್ವ್, ಈಗ ಹಾರ್ಟ್ ಅಂತಂದರೆ ಮೀನ್ಸ್ ಫಾರ್ ಎಕ್ಸಾಂಪಲ್ ಈ ಥರ ಇದ್ದರೆ, ಸೊ ಈ ಥರ ಇರುತ್ತೆ ಅಲ್ವಾ. ಸೊ ಹಿಂಗೆ 2 ಪೈಪ್ ಇರುತ್ತೆ, ದೆನ್ ಹಿಂಗೆ 2 ಪೈಪ್ ಇರುತ್ತೆ. ಸೊ ಈ ಪೈಪ್ ಇರುತ್ತಲ್ಲ, ಈ ಪೈಪು ಹಿಂಗೆ ಹೋಗಬೇಕು. ಬಟ್ ಈ ಪೈಪ್ ಏನಾಗಿದೆ ಅಂತ ಹೇಳಿದ್ರೆ ಹಿಂದೆ ಹೋಗ್ಬಿಟ್ಟಿದೆ ಅಂತೆ. ಅರ್ಥ ಆಯ್ತಾ? ಸೊ ಈ ಪೈಪು ಹಿಂದೆ ಹೋಗಿದೆ, ಅದರಿಂದ ಮಗು ಬುದ್ಧಿಮಾಂದ್ಯ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಮಗೆ
ಹೆಂಗೆ ಹೇಳ್ತೀರಾ, ಆ ಟೈಮಲ್ಲಿ ಸಖತ್ತು ಬೇಜಾರಾಗ್ತೈತೆ. ನಮ್ಗೆ ಏನೋ ಖುಷಿ ಇಟ್ಕೊಂಡು ಬಂದ್ವಿ, ಏನೋ ಆಯಿತು. ಅವ್ರು ಬರ್ದೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ನೋಡಿದ್ರೆ ಎಲ್ಲ ನಾರ್ಮಲ್ ಆಗಿದೆ, ಮಗು ಅಬ್ನಾರ್ಮಲ್ ಅಂತ ಏನಿಲ್ಲ. ಇನ್ ಕೇಸ್ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಏನಾದರೂ ಮಗುಗೆ 1 ಪಾಯಿಂಟ್ ಏನಾದರೂ ಅಬ್ನಾರ್ಮಲ್ ಅಂತ ಇದ್ದರೆ ಅದನ್ನು ಅವಾಯ್ಡ್ ಮಾಡಿಸ್ಬಿಡ್ತಾರೆ. ಯಾಕೆಂದರೆ ಆ ಮಗು ಅಂಗವಿಕಲ ಅಥವಾ ಬುದ್ಧಿಮಂದೆ, ಸೊ ಆ ಥರ ಆಗ್ಬಿಟ್ಟಿರುತ್ತೆ ಅಂತ. ಸೊ ಇವರು ತುಂಬ ಕಾನ್ಫಿಡೆನ್ಸಾಗಿ ಹೇಳ್ತೈತೆ. 2 ಸಲ ಡ್ರಾಯಿಂಗ್ ಬಿಟ್ಟು ತೋರಿಸ್ತಾರೆ. ಸರ್, ಇದು ಲೆಫ್ಟ್ ಟು ರೈಟ್ ಅಂತ ಇರುತ್ತಲ್ಲ, ವೆಂಟ್ರಿಕಲ್ ಆರ್ಟಿಕಲ್ಲು. ಸೊ ಇದು ಹಿಂಗೆ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ನ ಹಿಂಗೆ ಮಾಡ್ತಾ ಇರುತ್ತೆ. ಸೊ ಈ ಪೈಪ್ ಹಿಂಗೆ ಹೋಗಿರುತ್ತೆ, ಹಿಂಗೆ ಬಂದಿರುತ್ತಲ್ಲ. ಸೊ ಒಂದೇ ಒಂದು ನರ ಅದು ಫಾರ್ಮೇಷನ್ ಆಗಿರೋದು ಹಿಂಗಾಗಿಲ್ಲ, ಕೆಳಗಡೆ ಆಗಿದೆ. ಹಾಗಾಗಿ ಮಗುಗೆ ಬುದ್ಧಿಮಾಂದ್ಯ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರ. ನಮಗೆ ಫುಲ್ಲು ಶಾಕ್ ಆಗೋಯಿತು, ಸಖತ್ತು ಬೇಜಾರು ಮಾಡ್ಕೊಂಡು ಹತ್ವಿ. ಏಕೆಂದರೆ ಹಾರ್ಟಲ್ಲಿ ಹೋಲಿದೆ ಅಂದರೂ ಏನೂ ಪ್ರಾಬ್ಲಮ್ ಆಯ್ತಾ ಇರಲಿಲ್ಲ. ಅಯ್ಯೋ ಬಿಡು, ಅದಾದಮೇಲೆ ಮಕ್ಕಳು ಈಗ ಹುಟ್ಟಿರೋ ಮಗುಗೆ ಹಾರ್ಟಲ್ಲಿ ಹೋಲಿದ್ರೆ ಅದು ಅಪ್ ಟು 1 ಇಯರ್ ತನಕ ನಮ್ಮ ಮಗು ಬಾಡೀಲಿ ಆರ್ಗನ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ, ಅವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವ್ರು ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಮಗೆ ಕನ್ಸಲ್ಟ್ ಮಾಡ್ತಿರೋ ಡಾಕ್ಟ್ರ್ ಹತ್ರನೇ ಹೋದ್ವಿ ನಾವು. ಅದು ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ತೊಗೊಂಡೋಗ್ಬೇಕಿತ್ತು. ಸೊ ಇವರು ಹಿಂಗೆ ದೂರದಿಂದ ಬಂದಿರೋದು, ನಾವು ಮೈಸೂರಲ್ಲಿ ಮಾಡಿಸಿದಲ್ವ, ಹಾಗಾಗಿ ದೂರದಿಂದ ಬಂದಿರೋದು. ಸೊ ನಿಮ್ಮ ಪೇಷಂಟ್ಗೆ ಹಿಂಗಾಗಿದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆ ಡಾಕ್ಟರ್ ಕೂಡ ನಮಗೆ ಸಖತ್ ಧೈರ್ಯ ಹೇಳಿದ್ರು. ನೋಡಪ್ಪ, ನಿಮಗೆ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿದ್ದೀವಿ, ಅಲ್ಲಿ ಏನೂ ಬಂದಿಲ್ಲ, ಪಾಸಿಟಿವ್ ಅಂತ ಇದೆ. ಸೊ ಇದು ಬೈ ಚಾನ್ಸ್ ಅಂತ ಹೇಳಿದ್ರು, ಅದಾಗುತ್ತೆ ಅನ್ನೋದು ಏನಿಲ್ಲ, ಏನು ವರಿ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡು ಹೋದ್ವಿ. ಒಂದು 2 ಡೇಸ್ ಆದಮೇಲೆ ಮತ್ತೆ ಬಿಟ್ಟು ಹೋದ್ವಿ. ಸೊ ನನಗೆ ತಲೆಯಲ್ಲಿ ಇದ್ದಿದ್ದೇನಂತಂದರೆ, ಅವರು ಸ್ಕ್ಯಾನ್ ಮಾಡಿದ್ರಲ್ವ, ಸೊ ಕೆಲವು ಡಾಕ್ಟರು ಸ್ವಲ್ಪ ಕನ್ಫ್ಯೂಸ್ ಆಗೋದು ಉಂಟು, ಬೇರೆ ಆಗೋದುಂಟು. ನಾನು ತುಂಬ ಅಂದ್ಕೊಂಡೆ ಬೇರೆ ಸ್ಕ್ಯಾನಿಂಗ್ ಸೆಂಟ್ರಿಗೂ ಹೋಗಿ ಇದೇ ರಿಪೋರ್ಟ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ವ ಅನಾಮಲಿ ಸ್ಕ್ಯಾನಿಂಗಿಗೆ ಅಂತ. ಸೊ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಮೀನ್ಸ್ ಆ ರಿಪೋರ್ಟ್ನ ತೊಗೊಂಡೋಗಿ ನಾವು ಬೇರೆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಒಂದ್ಸಲಿ ಸ್ಕ್ಯಾನ್ ಮಾಡಿಸೋಣ, ಗೊತ್ತಾಗುತ್ತೆ ನಮಗೆ ಇದೆಯೋ ಇಲ್ವೋ ಅಂತಂದರೆ ನಮ್ಮ ಮನೆ ಅಷ್ಟು ಕೇಳಲಿಲ್ಲ. ಅವ್ರು ಏನು ಮಾಡಿದ್ರು, ಹಳೆ ಮೀನ್ಸ್ ನಾವು ಸ್ಕ್ಯಾನಿಂಗ್ ಮಾಡಿ ಸೆಂಟ್ರಲ್ಲಿ ಆ ಡಾಕ್ಟ್ರು ಏನು ರಿಪೋರ್ಟ್ ಕೊಟ್ಟಿದ್ರು ಅದೇ ರಿಪೋರ್ಟ್ನ ಬೇರೆ ಡಾಕ್ಟ್ರಿಗೆ ತೋರಿಸಿದ್ರು. ಆ ಡಾಕ್ಟರ್ ಕೂಡ ಹಂಗೆ ಹೇಳಿದ್ರು. ಯಾಕೆ ಅಂದರೆ ರಿಪೋರ್ಟಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಡಾಕ್ಟರು ಅದನ್ನೇ ಬಿಲೀವ್ ಮಾಡಿ ನಮಗೆ ಹೇಳ್ತಾರೆ ಹೊರತು ಅವ್ರು ಹೊಸ್ದಾಗಿ ಹೇಳಲ್ಲ. ಸೊ ಗೈಸ್, ನಾನು ಹೇಳಕ್ಕೆ ಬಂದಿರೋದು ಮೇನ್ ಪಾಯಿಂಟ್ ಇಲ್ಲೇ. ಇನ್ ಕೇಸ್ ನಿಮಗೆ ಏನಾದರೂ ಈ ಥರ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಈ ಥರ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅಲ್ವಾ, ಆಗ ನೀವು ಧೈರ್ಯವಾಗಿ ಕುಂದಬೇಡಿ, ತುಂಬ ಪಾಸಿಟಿವ್ ಆಗಿರಿ, ನೆಗೆಟಿವ್ ಥಿಂಗ್ಸ್ ಮಾಡಬೇಡಿ. ಯಾವಾಗ ನೆಗೆಟಿವ್ ಥಿಂಗ್ಸ್ ಮಾಡಿ ಗೊತ್ತಾ, ಅವ್ರು ಹೇಳಿದ್ರು ಕೂಡ ನೀವು ಇನ್ನೊಬ್ರ ಹತ್ರ ಟೆಸ್ಟ್ ಸ್ಕ್ಯಾನ್ ಮಾಡಿಸ್ತಿರಲ್ಲ, ಆವಾಗಲೂ ಅವ್ರ ಹತ್ರದಿಂದನೂ ಆನ್ಸರ್ ಹಂಗೆ ಬಂತು ಅಂತಂದರೆ ನೆಗೆಟಿವ್ ಮಾಡಿ, ತುಂಬ ಆಗ ಬೇರೆ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇವ್ರು ಹಿಂಗೆ ಹೇಳಿದ್ರು ಅಂದ್ಬಿಟ್ಟು ನೀವು ಮೈಂಡ್ಗೆ ಹಾಕೊಂಡು ಅದನ್ನೇ ಮಾಡಿಬಿಡಿ. ಆ್ಯಕ್ಚುಲಿ ನಾನು ಮಾಡಿದ ಫಸ್ಟ್ ತಪ್ಪು ಅದೇ. ಬೇರೆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ನಾನು ಮಾಡಿಸ್ಬೇಕಿತ್ತು, ಆದರೆ ನಾನು ಮಾಡಿಸ್ಲಿಲ್ಲ. ಬಟ್ ನನಗೆ ಆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಏನು ಹೇಳಿದ್ರು, ಈಗ 5 ತಿಂಗಳು ಆಗೋಗೈತೆ, 5.5 ತಿಂಗಳು ನಾನು ಮಾಡ್ಸಕ್ಕೆ ಹೋದಾಗ. ಸೊ ಆಗೋಗ್ಬಿಟ್ಟೈತೆ. ಆ ಟೈಮಲ್ಲಿ ಮಗುನ ಅವಾಯ್ಡ್ ಮಾಡಿ ತೆಗೆಯೋದು ಕೂಡ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಅದು ಜೀವಂತವಾಗಿರೋ ಮಗುನ ಸಾಯಿಸಿ ತೆಗೆಯೋದಂತೂ ಇನ್ನೂ ಕಷ್ಟ ಇರುತ್ತೆ. ಅದು ಒಂಥರ ಪಾಪದ ಕೆಲಸ ಅಂತಲೇ ಹೇಳ್ಬೋದು. ಆ ಥರ ಯಾರು ಕೂಡ ತಾಯಂದಿರು ಮಾಡೋಕ್ಕೋಗಲ್ಲ. ಸೊ ಆ ಥರ ಬೇರೆ ಈಗ ಕೆಲವು ಆರ್ಗನ್ಸ್ ಚೆನ್ನಾಗಿಲ್ಲ ಅಥವಾ ಕೈ ಡೆವಲಪ್ಮೆಂಟ್ ಆಗಿಲ್ಲ, ಕಾಲಾಗಿಲ್ಲ ಅನ್ನೋದೆಲ್ಲ ನಮಗೆ 3rd ಮಂತ್ ಸ್ಕ್ಯಾನಿಂಗಲ್ಲೇ ಗೊತ್ತಾಗುತ್ತೆ, ಆಯಿತಾ. ಸೊ ಇದು ಬಂದು 5 ಮಂತಲ್ಲಿ ಹಿಂಗಂದರೆ ನೀವು ಬೇರೆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಹೋಗಿ ಅಲ್ಲೊಂದ್ಸಲಿ ಸ್ಕ್ಯಾನ್ ಮಾಡಿಸಿ, ಏನೂ ಲಾಸ್ ಇಲ್ಲ. ಮಾಡಿಸಾದ್ಮೇಲೆ ಅಲ್ಲಿ ರಿಪೋರ್ಟ್ ಹೆಂಗೆ ಬಂತು ಅದ್ರ ಮೇಲೆ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ನಮಗೆ ಇವ್ರು ಹಿಂಗಂದರು. ಅದಾದಮೇಲೆ ನಮಗೆ ದೆನ್ ಡಾಕ್ಟರ್ ಹೇಳಿದ್ರು, ನೋಡಿ ಇನ್ನೂ ಟೈಮ್ ಇದೆ ನಿಮಗೆ, ಇದೊಂದು ಟೆಸ್ಟ್ ಇದೆ, ಆ ಟೆಸ್ಟ್ನ ಮಾಡಿಸಿ ಅದರಲ್ಲಿ ನಿಮಗೆ ಆ ಮಗು ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಗೊತ್ತಾಗುತ್ತೆ, ಆವಾಗ ನೀವು ಮುಂದಿನ ಪ್ರೊಸೀಜರ್ಗೆ ಮಾಡ್ಬೋದು ಅಂತ ಹೇಳಿದ್ರು. ಸೊ ನಮಗೆ ಕೈ ಕಾಲೇ ಆಡ್ತಾಯಿಲ್ಲ ಗೈಸ್, ಹೆಂಗೆ ಅಂತ ಹೇಳ್ತೀರಾ, ಸಿಚುವೇಶನ್ನ ನೆನೆಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ಆಯಿತು. ಸೊ ಆ ಟೆಸ್ಟ್ ಬಗ್ಗೆ ಕೇಳಿದ್ವಿ. ಸರಿ ಆಯಿತು ಮಾಡಿಸೋಣ ನಾವು ಅಂತ ಹೇಳಿದ್ವಿ. ಸೊ ಆ ಟೆಸ್ಟ್ ಬಂದು ಮಗು ಇರುತ್ತೆ ಅಲ್ವಾ, ಮಗು ಸುತ್ತ ಗರ್ಭಕೋಶದ್ದು ನೀರಿರುತ್ತೆ ಅಲ್ವಾ, ಗರ್ಭಕೋಶದ ಒಳಗಡೆ ಮಗು ಇರುತ್ತೆ ಅಲ್ವಾ, ಅದು ಮಗು ಸುತ್ತ ನೀರಿರುತ್ತಲ್ಲ, ಆ ನೀರನ್ನ ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ಅದು ನಾವು ಎಂಥದ್ದು ಅಮೌಂಟ್ ಪೇ ಮಾಡೋದ್ರ ಮೇಲೆ ಇರೋದು ಅಂತ ಹೇಳಿದ್ರು. ಸೊ ತುಂಬ ಲೇಟಾಗಾದರೆ ಆಲ್ಮೋಸ್ಟ್ 1 ಮಂತ್ ಆಗುತ್ತೆ. ನೀವು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಅವರು, ಇಷ್ಟು ಅಮೌಂಟ್ನ ಪೇ ಮಾಡಿದ್ರೆ ಬೇಗ ರಿಪೋರ್ಟ್ ಬರುತ್ತೆ ಅಂತಂದರು. ಸೊ ಟೆಸ್ಟ್ ನೇಮ್ ಏನು ಅಂತ ಹೇಳಿದ್ರೆ
ಫ್ಲೋರೆಸೆನ್ಸ್ ಇನ್ ಸಿಟು ಹೈಬ್ರಿಡೈಸೇಷನ್ ಅಂದರೆ ಸ್ಮಾಲ್ ಸೆಂಟೆನ್ಸಲ್ಲಿ ಅದನ್ನ ಹೇಳಬೇಕು ಅಂದರೆ ಫಿಶ್ ಟೆಸ್ಟ್ ಅಂತ, ಫಿಶ್ ರಿಪೋರ್ಟ್. ಸೊ FISH, ಸೊ ಆ ರಿಪೋರ್ಟ್ ಹೆಸರು. ಇದಕ್ಕೆ ಬಂದು ನಮಗೆ 17,000 ರೂಪೀಸ್ ಕಾಸ್ಟ್ ಆಯಿತು. ಇದು ಬಂದು ನಮಗೆ 1 ವೀಕ್ ಅಷ್ಟರಲ್ಲೇ ರಿಪೋರ್ಟ್ ಬಂತು. ನಮಗೆ ಆವಾಗ ತುಂಬ ಭಯ ಇತ್ತು. ನೋಡಿದ್ರೆ ಹಾರ್ಟಲ್ಲಿ ಹೋಲ್ ಇದೆ, ಬುದ್ಧಿಮಾಂದ್ಯ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ, ಸರಿ ಆಯಿತು, ಇದಕ್ಕೂ ಒಂದು ಟೆಸ್ಟ್ ಮಾಡಿಸ್ಬಿಡೋಣ ನಾವು ಅಂತ ಹೇಳಿ ರೆಡಿ ಆದ್ವಿ. ಅದಾದಮೇಲೆ ನಾನು KR ನಗರಕ್ಕೆ ಹೋದಾದಮೇಲೆ ನಾನು ಹೇಳ್ದೆ ಮನೇಲಿ, ಈ ಥರ ಬೇರೆ ಕಡೆ ಒಂದ್ಸಲ ಸ್ಕ್ಯಾನ್ ಮಾಡೋಣ ಅಂತ. ಅವ್ರು ಒಪ್ಪಲಿಲ್ಲ. ಅದಾದಮೇಲೆ 2 ಡೇಸಿಗೆ ಬಂದ್ವಿ. ಆವಾಗ ಫುಲ್ಲು ಭಯ. ಸೊ ಹೊಟ್ಟೆ ಒಳಗಡೆ ಸೂಜಿ ಹಾಕಿ ನೀರು ಹೆಂಗೆ ತಗೋತಾರೆ, ಅದ್ರದ್ದೊಂದಷ್ಟು ಪೇಯ್ನ್ ಇರುತ್ತೆ. ಪ್ರೆಗ್ನೆನ್ಸಿ ಜರ್ನಿನ ಹ್ಯಾಪಿಯಿಂದ ನಾನು ಸ್ಟಾರ್ಟ್ ಮಾಡಿ ಹೆಣ್ಣು ಮಾಡಬೇಕು ಅಂತ ಇದ್ದೆ. ಬಿಟ್ವೀನಲ್ಲಿ ಈ ಥರ ಆಗೋಯ್ತಲ್ಲ ಅನ್ನೋದೊಂದು ಬೇರೆ ಬೇಜಾರು ಅನಿಸ್ತು. ಸೊ ಆವಾಗ ಅವರು ಅಂದರೆ ಪ್ರೊಸೀಜರ್ ಇರುತ್ತೆ ಅಲ್ವಾ, ನಾವು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದು, ಅನಸ್ತೇಷಿಯಾ ಕೊಡ್ತಾರಾ ಅಥವಾ ಹಂಗೆ ಮಾಡ್ತಾರಾ ಹಿಂಗೆ ಮಾಡ್ತಾರಾ ಅಂತ. ಬಟ್ ಒಂದು ಸ್ವಲ್ಪನೂ ನಿಮಗೆ ಪೇಯ್ನ್ ಆಗೋದೇ ಇಲ್ಲ. ನಮ್ಮನ್ನ ಹಿಂಗೆ ಮಲ್ಸ್ಕೊಂಡಿರ್ತಾರೆ, ಪಕ್ಕದಲ್ಲೇ ಒಂದು ಸ್ಕ್ರೀನ್ ಇಟ್ಟಿರ್ತಾರೆ. ಅದು ನಮ್ಮದು ಟಮ್ಮಿ ಮೇಲೆ ಏನೇನೋ ಒಂದಷ್ಟು ಜೆಲ್ಲು, ಕ್ರೀಮ್ಸು ಎಲ್ಲ ಹಾಕಿ ಅದ್ರ ಮೇಲೆ ಒಂದು ಶೀಟ್ ಹಾಕ್ತಾರೆ. ನಂಗೆ ಸೌಂಡ್ ಕೇಳಿದ್ದು ಒಂದೇ ಟಪ್ ಅಂತಷ್ಟೇ, ಯಾಕೆಂದರೆ ಕವರ್ ಇರುತ್ತಲ್ಲ, ಕವರಿಂದ ಸೂಜಿನ ಟಪ್ ಅನ್ನೋದಷ್ಟೇ. ನೀರನ್ನ ಎತ್ಕೊಳ್ತಾರೆ. ಆ ಸೂಜಿ ಆ ಮಗು ಹತ್ರ ಹೋಗೋದು ಗೊತ್ತಾಗ್ತಾ ಇರುತ್ತೆ. ಮಗು ಹಿಂಗಿದ್ರೆ ಇಷ್ಟೇ ಗ್ಯಾಪ್ ನೋಡ್ತಾ ಇದ್ದೀರಾ, ಇಷ್ಟೇ ಗ್ಯಾಪು. ಸೂಜಿ ಹಿಂಗೆ ಹೋಗಿ ನೀರು ಎತ್ಕೊಳ್ಳೋದೆಲ್ಲ ನಮಗೆ ಮಾತ್ರ ಕ್ಲಿಯರಾಗಿ ತೋರಿಸಿದ್ರು. ಸರಿ ಆಯ್ತಪ್ಪ, ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ವಿ. ಅದಾದಮೇಲೆ ನಮ್ಮದು ರಿಪೋರ್ಟ್ ಕೂಡ ಬಂತು, ಹೋಗಿ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಡಾಕ್ಟರ್ಗೆ ತೋರ್ಸೋಕ್ಕೆ ಅಪಾಯಿಂಟ್ಮೆಂಟ್ ಎಲ್ಲ ತೊಗೋಬೇಕು. ಫಸ್ಟೇ ರಿಪೋರ್ಟ್ ಬಂತಲ್ಲ, ಆಗ ನೋಡಿ ಗೈಸ್ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಆ ರಿಪೋರ್ಟಲ್ಲಿ ನನ್ನ ಮಗು ತುಂಬ ಆರೋಗ್ಯವಾಗಿದೆ ಅಂತಲೇ ಬಂತು. ಸೊ ಅವರು ಈ ಸ್ಕ್ಯಾನ್ ಮಾಡೋದಕ್ಕಿಂತ ಮುಂಚೆ ಈ ನೀರು ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದರು, ಸರ್ ಸಾರಿ, ನಾನು ತಪ್ಪಾಗಿ ಅನಲೈಸ್ ಮಾಡಿದ್ದೆ. ಸೊ ನಿಮ್ಮ ಮಗುಗೆ ಬುದ್ಧಿಮಾಂದ್ಯ ಆಗೋ ಚಾನ್ಸಸ್ ಇಲ್ಲ. ಹಾರ್ಟಲ್ಲಿ ಹೋಲ್ ಇದೆ, ಆದರೆ ಬುದ್ಧಿಮಾಂದ್ಯ ಆಗೋ ಚಾನ್ಸಸ್ ಇಲ್ಲ ಅಂತ ಅವರು ನಾವು 2 ದಿನ ತುಂಬ ಹತ್ತು ಕರೆದು ಸಫರ್ ಮಾಡಿ ಆದಮೇಲೆ ಹೇಳ್ತವ್ರೆ. ನೋಡಿ ಏನು ಹೇಳ್ತೀರಾ ಆ ಟೈಮಲ್ಲಿ, ನೀವು ಹೆಂಗೆ ಅದನ್ನು ನೀವು ಟೇಕ್ ಮಾಡ್ಕೊತೀರಾ ಅಲ್ವಾ. ಸೊ ಅದಕ್ಕೇ ನಾನು ಹೇಳಿದ್ದು, ಈ ಥರ ಏನಾರ ನಿಮ್ಮ 5 ಮಂತ್ ಪ್ರೆಗ್ನೆನ್ಸಿಲಿ ಹಿಂಗೇನಾದರೂ ಬಂದರೆ ನೀವು ಇನ್ನೊಂದು ಸ್ಕ್ಯಾನಿಂಗ್ ಸೆಂಟ್ರಲ್ಲೂ ಕೂಡ ಸ್ಕ್ಯಾನ್ ಮಾಡಿಸಿ ಆಮೇಲೆ ನೀವು ಮುಂದೆ ಕೈಗೊಳ್ಳಿ ನಿರ್ಧಾರನ. ನಾವು ಮಾಡಲಿಲ್ಲ. ನಮ್ದು ಈ ಕಡೆ ಈ ಥರ ಒಂದು ನೀರು ತೆಗಿಯೋಂಥ ಪ್ರೋಸೆಸ್ಸು ಆಯಿತು, ಅಮೌಂಟು ಹೋಯಿತು. ನಾವು ಇನ್ನೊಂದು ಕಡೆ ಸ್ಕ್ಯಾನ್ ಮಾಡಲಿಲ್ಲ. ಅವ್ರು ನೋಡಿದ್ರೆ ಏನೂ ಇಲ್ಲ ಸರ್, ಆರೋಗ್ಯವಾಗಿದೆ ನಿಮ್ಮ ಮಗು. ಆದರೆ ಅದು ಅಲ್ಲಿ ಟ್ವಿಸ್ಟ್ ಇಟ್ಟು 0.2% ಆದರೂ ಚಾನ್ಸಸ್ ಇದೆ ಅಂತ. ಇನ್ನೇನು ಮಾಡೋದು, ನಾವು ಮೈಂಡಲ್ಲಿ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಟೆಸ್ಟ್ ಮಾಡಿಸ್ಲೇಬೇಕು, ಮಗು ಹೆಲ್ತ್ ಹೆಂಗಿದೆ ಅಂತ ನಾವು ನೋಡಲೇಬೇಕು ಅಂತ ಹೇಳಿ. ಹಾಗಾಗಿ ಸರಿ ಆಯಿತು ಸರ್, ಪರವಾಗಿಲ್ಲ, ಅದು 0.22% ಇದ್ದರೂ ಅಷ್ಟೇ, 10% ಇದ್ರೂ ಅಷ್ಟೇ, ಮಾಡಿಸೋಣ ಅಂತ ಮಾಡಿಸಾದ್ಮೇಲೆ ಬಂತು. ಆ ರಿಪೋರ್ಟ್ ತೊಗೊಂಡೋಗಿ ಡಾಕ್ಟರಿಗೆ ತೋರಿಸಿದ್ವಿ. ಅವರು ನಾನು ಅವತ್ತೇ ಅದನ್ನೇ ಹೇಳಿದಮ್ಮ ನಿಮಗೆ, ನನಗೆ 3 ಮಾರ್ಕರ್ ಟೆಸ್ಟ್ನ ಮಾಡಿಸ್ಲಿಲ್ಲ, ಓನ್ಲಿ ಡಬಲ್ ಮಾರ್ಕರ್ ಮಾತ್ರ ಮಾಡಿಸಿದ್ದು. ಸೊ ನಿಮಗೆ ಡಬಲ್ ಮಾರ್ಕರಲ್ಲಿ ಏನು ಬಂದಿಲ್ಲ ಅಂತ ಹೇಳಿದೆ ಅಲ್ವಾ. ಸೊ ಈಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್, ಇನ್ನು ಹಾರ್ಟಲ್ಲಿ ಹೋಲು ಮಗುಗೆ ಇತ್ತು, ನಮ್ಮ ಪಾಪಗೂ ಇತ್ತು. ಎಲ್ಲ ಮಕ್ಕಳಿಗೂ ಒಂದೊಂದು ಡಿಸೀಸ್ ಅನ್ನೋದು ಇದ್ದೇ ಇರುತ್ತೆ. ಬೆಳೀತಾ ಸರಿ ಹೋಗುತ್ತೆ. ಸೊ 9th ಮಂತಲ್ಲಿದ್ದಾಗ ಎಕೋ ಅಂತ ಒಂದು ಟೆಸ್ಟ್ ಮಾಡಿದ್ರು, ಸ್ಕ್ಯಾನ್ ಥರ. ಸೊ ಅದು ಮಾಡಿದಾಗ ಹಾರ್ಟಲ್ಲಿ ಇದ್ದಿದ್ದು ಹೋಲು ಕಂಪ್ಲೀಟ್ ಕ್ಲೋಸ್ ಆಗಿತ್ತು. ಸೊ ಈಗ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಒಂದು ಕಷ್ಟಕರವಾದ 5 ಮಂತ್ ಪ್ರೆಗ್ನೆಂಟಲ್ಲಿದ್ದಾಗ ನಾನು ಈ ಥರ ಕಷ್ಟನ ಅನುಭವಿಸಿದ್ದೀನಿ. ಸೊ ನೀವು ಕೂಡ ಯಾರು ಕೂಡ ಈ ಥರ ತಪ್ಪು ಮಾಡ್ಕೊಬೇಡಿ. ಆದಷ್ಟು ನೀವು ಏನೇ ಇದ್ದರೂ ತುಂಬ ಓಪನ್ ಅಪ್ ಆಗಿರಿ, ಮನೆಯವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ಕೊಳ್ಳಿ. ಈ ಥರ ಸಿಚುವೇಶನ್ ಯಾರಿಗಾರ ಬಂದರೂ ಅಷ್ಟೇ. ಆ್ಯಂಡು ಹೊಟ್ಟೆ ಒಳಗೆ ಸೂಜಿ ಹಾಕ್ತಾರೆ ಅಂತ ಡಾಕ್ಟರ್ ಇನ್ ಕೇಸ್ ಏನಾರ ಹೇಳಿದ್ರು ಕೂಡ ನೀವು ಏನು ವರಿ ಮಾಡ್ಕೊಬೇಡಿ. ಅದು ನಮಗೆ ಒಂದು ಸೂಜಿ ಚುಚ್ಚಿದಾಗ ಕೈಗೆ ನಾವು ಹಿಂಗೆ ಚುಚ್ಕೊಂಡಾಗ ಪೇಯ್ನ್ ಆಗುತ್ತಲ್ಲ, ಅಷ್ಟು ಆಗಲ್ಲ ನಮಗೆ. ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ ಡಾಕ್ಟರ್ಸ್ ಮೇಲೆ ಡಿಪೆಂಡು, ಅವರು ನೀಟಾಗಿ ಅನಲೈಸ್ ಮಾಡಿ ಹೇಳಬೇಕಷ್ಟೇ. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಫಿಶ್
ಬಗ್ಗೆ ಫುಲ್ಲು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದು ಏನು, ಏನಕ್ಕೆ ಟೆಸ್ಟ್ ಮಾಡ್ತಾರೆ ಆ್ಯಂಡ್ ಏನು ಆ ವಾಟರಲ್ಲಿ ಯಾವ ಕಂಟೆಂಟ್‌ನ ತಗೊಂಡು ಟೆಸ್ಟ್ ಮಾಡ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್‌ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಯಾರು ಕೂಡ ಟ್ರಿಗರ್ ಆಗಬೇಡಿ ಅಥವಾ ಬೇಜಾರಾಗಬೇಡಿ ಈ ಥರ ಸಿಚುವೇಶನ್ಸ್ ಬಂದರೆ. ಆ್ಯಂಡ್ ಈ ಪೀರಿಯಡಲ್ಲಿ ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೂ ಇದು ಕಾಮನ್ ಅಂತಲೇ ಹೇಳ್ಬೋದು. ಈ ಥರ ಕೆಲವು ಕಡೆ ಕೇಳಿರೋದು ಉಂಟು. ಇನ್ ಕೇಸ್ ನಿಮಗೂ ಆ ಥರ ಆದರೆ ನನ್ನ ಥರ ಕುಗ್ಗಬೇಡಿ ನೀವು, ಆಯಿತಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.